ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನೆಲ್ಲ ಫೀಲಿಂಗ್ಸ್ ಅವ್ರಿಗೆ ನಿಮ್ಮ ಮೇಲೆ ಇದೆ ಅಂತ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಇದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ನಾನು 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯೆಲ್ಲೋ ಕಲರ್ ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದ್ರೆ ಯೆಲ್ಲೋ ಕಲರ್ ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಪಿಂಕ್ ಕಲರ್ ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದ್ರೆ ಪಿಂಕ್ ಕಲರ್ ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೋಡಿ ಅದ್ರ ಬಗ್ಗೆ ನೀವು ನೋಡ್ತಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ 1, ಪೈಲ್ 2, ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಸಿಟ್ರಿನ್. ಸೊ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನೀವು ನಿಮ್ಮ ಎನರ್ಜೀಸ್ಗೆ, ನಿಮ್ಮ ಪರ್ಸನ್ ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಸಿಗುತ್ತೆ. ಫೈಲ್ ಚೂಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ 2 ನಿಮಿಷ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಎಂಡಲ್ಲಿ ನಿಮಗೂ ಕೂಡ ಏನು ಗೈಡೆನ್ಸ್ ಸಿಗಲಿದೆ ಅನ್ನೋದನ್ನು ಕೂಡ ನಾನು ಮೆಸೇಜ್ ಏನೇನು ಸಿಗುತ್ತೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಅಂತಲೂ ಕೂಡ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಫೈಲ್ ನಂಬರ್ 1 ಯಾರು ಯೆಲ್ಲೋ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಮೆಸೇಜ್ ನಿಮ್ಮ ವ್ಯಕ್ತಿ ಕಡೆಯಿಂದ ಏನು ಬರ್ತಾ ಇದೆ ನೋಡೋಣ. ಓಕೆ, ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಓಕೆ, ಈ ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಅಥವಾ ನಾಟಕ ಮಾಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಆ್ಯಂಡ್ ಈ ಪರ್ಸನ್ ಶೋ ಮಾಡ್ತಾ ಇರೋದು ನೀನಂದರೆ ನನಗೆ, ಅಂದರೆ ನೀನಂದರೆ ನನಗೆ ಲೆಕ್ಕಕ್ಕಿಲ್ಲ, ಅಥವಾ ನಿನ್ನ ಲೈಫಲ್ಲಿ ನಾನು ಇಂಪಾರ್ಟೆಂಟ್ ಅಲ್ಲ, ಅಥವಾ ನನ್ನ ಲೈಫಲ್ಲಿ ನೀನು ಇಂಪಾರ್ಟೆಂಟ್ ಅಲ್ಲ. ಈ ರೀತಿ ಇವರ ಒಂದು ಬಿಹೇವಿಯರ್ ಅಥವಾ ಇವರ ಒಂದು ಇಗ್ನೋರೆನ್ಸ್ ನಿಮಗೆ ಹರ್ಟ್ ಮಾಡ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಏನು ಅಂದರೆ, ನನ್ನಿಂದ ಈ ಒಂದು ವ್ಯಕ್ತಿಗೆ ತೊಂದರೆ ಆಗ್ತಾ ಇದೆ, ಸೊ ನಾನೇ ದೂರ ಉಳಿದ್ರೆ ಈ ಒಂದು ವ್ಯಕ್ತಿ, ನನ್ನ ಪರ್ಸನ್ ಏನಿದ್ದಾರೆ ಅಂದರೆ ನೀವು ಏನಿದ್ದೀರಾ, ಖುಷಿಯಾಗಿರಬಹುದು ಅನ್ನೋ ಒಂದು ಥಾಟ್ ಇವರ ಮೈಂಡಲ್ಲಿ ಪದೇ ಪದೇ ಬರ್ತಾ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಐ ಲವ್ ಯು ಸೋ ಮಚ್, ಯು ಆರ್ ಮೈ ಹೋಲ್ ವರ್ಲ್ಡ್, ಐ ವಿಲ್ ಆಲ್ವೇಸ್ ಲವ್ ಯು. ಸೊ ನೀನೇ ನನ್ನ ಜಗತ್ತು, ನೀನೇ ನನ್ನ ಪ್ರಪಂಚ, ನೀ ನನಗೆ ತುಂಬ ಇಷ್ಟ, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಓಕೆ, ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ. ಬಹುಶಃ ನಿಮ್ಮ ಎದುರಿಗೆ ಹೇಳ್ಕೊಳಕ್ಕಾಗದಿರುವಂತಹ ಮಾತುಗಳನ್ನ ನಿಮ್ಮ ಫ್ರೆಂಡ್ ಮೂಲಕ ನಿಮಗೆ ತಿಳಿಸುವಂತಹ ಪ್ರಯತ್ನ ಈ ಒಂದು ವ್ಯಕ್ತಿದಿರ್ಬೋದು, ಅಥವಾ ನೀವು ಬ್ಲಾಕ್ ಮಾಡಿರಬಹುದು. ಸೊ ಹೀಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇರುವಂಥದ್ದು, ಅಥವಾ ನಿಮ್ಮ ಜೊತೆ ಓಪನ್ ಅಪ್ ಆಗಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅಥವಾ ನಿಮ್ಮ ಬಗ್ಗೆ ಇನ್ನೂ ಡೆಪ್ತಾಗಿ ತಿಳ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಫ್ರೆಂಡ್ ನಂಬರ್ ಕೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಇಲ್ಲಿ ಐ ನೀಡ್ ಯು ಫಾರ್ ಎವರ್, ನನಗೆ ನೀನು ಲೈಫ್ ಲಾಂಗ್ ಬೇಕು, ಯಾವಾಗಲೂ ಬೇಕು ಅಂತ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು. ಐ ಮಿಸ್ ಯು. ಓಕೆ, ಸೊ ಈ ವ್ಯಕ್ತಿ ಅನ್ಟೋಲ್ಡ್ ಸ್ಟೋರೀಸ್ ಇರಬಹುದು, ಇಲ್ಲಿ ಅನ್ಎಕ್ಸ್ಪ್ರೆಸ್ಡ್ ಫೀಲಿಂಗ್ಸ್ ಅಂದರೆ ಹೇಳ್ಕೊಳಕ್ ಆಗದಿರುವಂತಹ ಭಾವನೆಗಳು ಒಳಗೆ ಅಂದರೆ ಒಳಗೆ ಸಪ್ರೆಸ್ ಆಗಿ ಅದುಮ್ಕೊಂಡಿರುವಂತಹ ಭಾವನೆಗಳು ಈ ಒಂದು ವ್ಯಕ್ತಿದಿರಬಹುದು. ಈ ಒಂದು ವ್ಯಕ್ತಿಯ ಥ್ರೋಟ್ ಚಕ್ರ ತುಂಬಾನೇ ಬ್ಲಾಕ್ ಆಗಿದೆ ಅಂತ ಬರ್ತಾ ಇದೆ. ಬಿಕಾಸ್ ಏನು ಹೇಳ್ಕೊಳ್ತಾ ಇಲ್ಲ, ಸ್ಪಷ್ಟತೆ ಅಥವಾ ಕ್ಲಾರಿಟಿ ಏನು ನಿಮಗೆ ಕೊಡ್ತಾ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟೋ ರೀತಿ ನಿಮ್ಮ ಜೊತೆ ಇದ್ದಾರೆ. ಕ್ಲಾರಿಟಿ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ನಿಜ ಸಿಗ್ತಾ ಇಲ್ಲ. ಸಮ್ಟೈಮ್ಸ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಫ್ರೆಂಡ್ ಥರ ನಟಿಸ್ತಾರೆ, ಕೆಲವೊಂದ್ಸತಿ ತುಂಬಾನೇ ರೂಡಾಗಿ ಬಿಹೇವ್ ಮಾಡ್ತಾರೆ, ಕೆಲವೊಂದ್ಸತಿ ಇವ್ರು ನಿಮ್ಗೆ ಏನು ಅಲ್ವೇ ಅಲ್ಲ ಅನ್ನೋ ಥರ ಆಡ್ತಾರೆ, ಇನ್ನು ಕೆಲವೊಂದ್ಸತಿ ಇವರೇ ನಿಮ್ಮ ಜಗತ್ತು ಅನ್ನೋ ಥರ ಫೀಲ್ ಮಾಡಿಸ್ತಾರೆ. ಆ್ಯಂಡ್ ಯು ಲಿಟ್ರಲಿ ಗಾಟ್ ಕನ್ಫ್ಯೂಸ್ಡ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ರೀತಿ ಇದೆ. ಬಿಕಾಸ್ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಇವರೇ ಶೋರ್ ಇಲ್ಲ, 100% ಶೋರ್ ಆಗಿಲ್ಲ ಇವ್ರ ಫೀಲಿಂಗ್ಸ್ ಬಗ್ಗೆ ಅಂತ ಹೇಳಬಹುದು. ಐ ಹೇಟ್ ಮೈ ಲೈಫ್, ಬಿಕಾಸ್ ಈ ವ್ಯಕ್ತಿ ಇವರ ಒಂದು ಲೈಫ್ನ ಇಷ್ಟನೇ ಪಡ್ತಾ ಇಲ್ಲ. ಹೀಗಾಗಿ ಅವ್ರ ಲೈಫಲ್ಲಿ ತುಂಬ ನಡೀತಾ ಇರೋದ್ರಿಂದ ಈ ಫೀಲಿಂಗು ಕೂಡ ಬಹುಶಃ ತುಂಬ ಕಳ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈ ವ್ಯಕ್ತಿ ತುಂಬಾನೇ
ಲಾಸ್ಟ್ ಫೀಲಲ್ಲಿದ್ದಾರೆ ಅಂತ ಹೇಳ್ಬೋದು, ಅಥವಾ ನನ್ನನ್ನು ಯಾರಾದರೂ ಬಿಟ್ಟು ಹೋಗ್ಬಿಡ್ತಾರೆ, ಅತಿಯಾಗಿ ಪ್ರೀತಿಸಿದರೆ ನಾನು ಕಳ್ಕೊಂಬಿಡ್ತೀನಿ ಆ ವ್ಯಕ್ತಿನ, ನನ್ನ ಜೊತೆಗೆ ಇರೋರೆಲ್ಲ ಕಳ್ಕೊಳ್ಳೋರೆ, ನನ್ನ ಜೊತೆ ಬರೋರೆಲ್ಲ ನನ್ನಿಂದ ದೂರ ಹೋಗೋರೆ, ನಾನು ಎಲ್ಲರನ್ನೂ ಕಳ್ಕೊಳ್ತೀನಿ. ಈ ಒಂದು ಮೈಂಡ್ಸೆಟ್ಟಲ್ಲಿ ಇರೋದ್ರಿಂದ ಬಹುಶಃ ಈ ವ್ಯಕ್ತಿ ನಿಮ್ಮ ಜೊತೆ ಅಷ್ಟು ಓಪನ್ ಅಪ್ ಆಗಿ ಇರ್ತಾ ಇಲ್ಲ ಅಂತ ಹೇಳಬಹುದು. ಐ ವಾನ್ ಹಗ್ ಯು, ನಾನಿನ್ನು ಅಪ್ಕೊಳ್ಬೇಕು ಅಂತ ಇದೆ. ಯು ಕಂಟ್ರೋಲ್ ಮೈ ಹಾರ್ಟ್. ಓಕೆ, ಸೊ ಎಷ್ಟೇ ದುಃಖ ಇದ್ರು, ಎಷ್ಟೇ ಕಷ್ಟ ಇದ್ರೂ ನಿಮ್ಮ ಒಂದು ನೆನಪು ಅಥವಾ ನಿಮ್ಮ ಒಂದು ಟೆಕ್ಸ್ಟ್ ಇವರ ಒಂದು ಮೂಡ್ನ ಬದಲಾಯಿಸುತ್ತೆ ಅಂತ ಹೇಳಬಹುದು. ಐ ಫೆಲ್ ಇನ್ ಲವ್ ವಿತ್ ಯುವರ್ ಹಾರ್ಟ್ ಆ್ಯಂಡ್ ನಾಟ್ ಯುವರ್ ಅಟೆನ್ಷನ್. ಐ ಲವ್ ಯು ಅ ಲಾಟ್ಸ್. ನಿನಗೆ ಅಂದರೆ ನನಗೆ ನಿನ್ನ ಅಟೆನ್ಷನ್ ಬೇಕಿಲ್ಲ, ನಿನ್ನ ವ್ಯಾಲಿಡೇಷನ್ಸ್ ಬೇಕಿಲ್ಲ, ಅಥವಾ ನಿನ್ನ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡಬೇಕು ಅಂತಿಲ್ಲ. ನೀನು ಹೇಗೆ ಇರು, ಎಲ್ಲೇ ಇರು, ಬಟ್ ನನಗೆ ನೀನಂದರೆ ಇಷ್ಟ. ಓಕೆ, ನಿನ್ನ ಹಾರ್ಟ್ ಅಂದರೆ ಇಷ್ಟ, ನಿನ್ನ ಒಂದು ಸಿಂಪ್ಲಿಸಿಟಿ ನನಗೆ ಇಷ್ಟ, ನಿನ್ನ ಇನ್ನೋಸೆನ್ಸ್ ನನಗೆ ಇಷ್ಟ. ನೀನು ನನಗೆ ನನ್ನ ನೋಡು ಬಿಡು, ನನಗೆ ಅಟೆನ್ಷನ್ ಕೊಡು ಬಿಡು, ನನ್ನ ಅರ್ಥ ಮಾಡ್ಕೊಬಿಡು, ನನಗೆ ಮ್ಯಾಟ್ರ್ ಆಗೋದಿಲ್ಲ, ಬಟ್ ನಾನು ಇಷ್ಟನೇ ಪಡ್ತಾ ಇರ್ತೀನಿ. ಕೀಪ್ ಆನ್ ಲವಿಂಗ್ ಯು ಅಂತ ಹೇಳ್ತಾ ಇದ್ದಾರೆ. ಐ ವಿಲ್ ಮ್ಯಾರಿ ಯು. ಸೊ ಬಹುಶಃ ಇದನ್ನ ಇವ್ರು ನಿಮ್ಮ ಹತ್ರ ಡೈರೆಕ್ಟಾಗಿ ಹೇಳಿರೋಕ್ಕೆ ಚಾನ್ಸ್ ಇಲ್ಲ, ಬಟ್ ಮನಸ್ಸಲ್ಲಿದೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ, ಆಗ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ. ಓಕೆ, ಆಗಲೇ ಹೇಳಿದೆ ಈ ವ್ಯಕ್ತಿ ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ, ಕ್ಲಾರಿಟಿ ಇಲ್ಲ ಅಂತ. ಸೊ ನಾನು ಬರ್ತೀನಿ, ನಾನು ಯಾವಾಗ ರೆಡಿ ಆಗಿದ್ದೀನಿ ಅಂದರೆ ನನ್ನ ಕ್ಲಾರಿಟಿ ತೊಗೊಂಡು ಬರ್ತೀನಿ, ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತೀನಿ ಅಂತಿದ್ದಾರೆ, ಅಥವಾ ಆ ಒಂದು ಫೀಲಿಂಗ್ ಏನಿದೆ ಕಳ್ಕೊಳ್ಳೋ ಭಯ ಅದರಿಂದ ಹೊರಗೆ ಬರ್ತೀನಿ, ಆಮೇಲೆ ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಇದೆಯಾ. ಒಟ್ಟಿನಲ್ಲಿ ಈ ಒಂದು ವ್ಯಕ್ತಿ ನಾನು ಹೀಲ್ ಆಗಿ, ನಾನು ರೆಡಿಯಾಗಿ ನಿನ್ನನ್ನು ಫೇಸ್ ಮಾಡುವಷ್ಟು ಸ್ಟ್ರೆಂತನ್ನು ನಾನು ಗಳಿಸ್ಕೊಂಡು ಬರ್ತೀನಿ ಅಂತ ಈ ವ್ಯಕ್ತಿಯ ಒಂದು ಮಾತಿದೆ, ಇನ್ನರ್ ಫೀಲಿಂಗ್ ಇದೆ. ಐ ಕೇರ್ ಟೂ ಮಚ್ ಅಬೌಟ್ ವಾಟ್ ಅದರ್ಸ್ ಥಿಂಕ್ ರೈಟ್ ನೌ. ಓಕೆ, ಸೊ ಇಷ್ಟೆಲ್ಲ ಆಗೋದು ಕಾರಣ ಈ ವ್ಯಕ್ತಿ ತಲೆಯಲ್ಲಿ ಯಾರು ಅದರ್ಸ್ ಅನ್ನೋದು, ಈ ಮೂರನೇ ವ್ಯಕ್ತಿಗಳು ಏನಿರ್ತಾರೆ, ಅಥವಾ ಸೊಸೈಟಿ ಏನು ಅನ್ಕೊಳ್ಳುತ್ತೆ ನಮ್ಮ ಬಗ್ಗೆ, ಅವ್ರು ಏನು ಅನ್ಕೊಂಡ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ಕೆಲವ್ರದ್ದು ಎನರ್ಜೀಸ್ ನನಗೆ ಸಿಗ್ತಾ ಇರೋದು, ಕೆಲವ್ರದ್ದು ಬ್ರೋಕನ್ ಮ್ಯಾರೇಜ್ ಇದೆ, ಇನ್ನು ಕೆಲವ್ರದ್ದು ಡಿವೋರ್ಸ್ ಆಗಿದೆ. ಸೊ ಮತ್ತೆ ಅವರು ಈ ಒಂದು ವ್ಯಕ್ತಿದು ಡಿವೋರ್ಸ್ ಆಗಿದೆ, ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಡಿವೋರ್ಸಿ ಆಗಿರೋದ್ರಿಂದ, ಅಥವಾ ನನ್ನ ಲವ್ ಫೇಲ್ಯೂರ್ ಆಗಿರೋದ್ರಿಂದ, ಆಲ್ರೆಡಿ ನನ್ನ ರಿಲೇಷನ್ಶಿಪ್ಪಲ್ಲಿ ಅಷ್ಟೆಲ್ಲ ಇಶ್ಯೂ ಆಗಿರೋದ್ರಿಂದ ಈ ಒಂದು ಬರೋ ವ್ಯಕ್ತಿ ನನ್ನನ್ನು ಎಕ್ಸೆಪ್ಟ್ ಮಾಡ್ತಾರಾ, ಅಥವಾ ನಾನು ಇವ್ರನ್ನ ಎಕ್ಸೆಪ್ಟ್ ಮಾಡಿದ್ರೆ ಸೊಸೈಟಿ ಏನು ಅನ್ಕೊಳ್ಳುತ್ತೆ, ಒಬ್ಬ ಡಿವೋರ್ಸಿಗೆ ಹೇಗೆ ನೋಡುತ್ತೆ. ಸೊ ತುಂಬಾ ಪ್ರಶ್ನೆಗಳಿರುತ್ತೆ. ಸೊ ನಿಮ್ಮ ಪ್ರೀತಿನ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ್ಯಂಡ್ ಇವನ್ ನಿಮಗೆ ಯಾವುದೇ ರೀತಿ ಐ ಡೋಂಟ್ ನೋ, ನನಗೆ ಆ ಎನರ್ಜಿ ತುಂಬ ಕಾಡ್ತಾ ಇದೆ ಅಥವಾ ಸಿಗ್ತಾ ಇದೆ. ದಟ್ ಮೈಟ್ ಬಿ ನೀವು ಡಿವೋರ್ಸಿ ಆಗಿರಬಹುದು. ಸೊ ಹಾಗಾಗಿ ಜನಗಳು ಏನಂತಾರೆ ಅಂತ ಆ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇರ್ಬೋದು. ಸೊ ವೈಸ್ ವರ್ಸ ತಗೊಳ್ಳಿ. ಐ ಆಮ್ ಜಸ್ಟ್ ಗೆಟ್ಟಿಂಗ್ ದಟ್ ಡಿವೋರ್ಸ್ ಎನರ್ಜಿ. ಓಕೆ, ಸೊ ಸೊಸೈಟಿ ಏನು ಅಂದ್ಕೊಳ್ಳುತ್ತೆ, ಅಥವಾ ಇಲ್ಲಿ ಕ್ಯಾಸ್ಟ್ ವಿಚಾರನೂ ಇರಬಹುದು, ಇಂಟರ್ ಕ್ಯಾಸ್ಟ್ ಇರಬಹುದು. ಸೊ ಅದಕ್ಕೋಸ್ಕರ ಜನ ಏನಂತಾರೆ ಅಂತ, ಅಥವಾ ಇವರು ಫಿನಾನ್ಷಿಯಲಿ ಸ್ವಲ್ಪ ಲೋ ಇದ್ದಾರೆ ಅಂತ ಹೇಳಬಹುದು. ಸೊ ಅದಕ್ಕೋಸ್ಕರ ಜನ ಮಾತಾಡ್ಕೊಳ್ತಾರೆ, ಆಡ್ಕೊಳ್ತಾರೆ ಅಂತ ಅವರ ತಲೆಯಲ್ಲಿದೆ. ಸೊ ಹೀಗಾಗಿ ಈ ಒಂದು ವ್ಯಕ್ತಿ ಹಿಂಜರಿತಾ ಇರೋದು ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಬಟ್ ಪ್ರೀತಿ ತುಂಬ ಇದೆ, ನಿಮ್ಮನ್ನು ಬಿಟ್ಟು ಬೇರೆ ಇಲ್ಲ, ಪ್ರಪಂಚ ಇಲ್ಲ ಅನ್ನೋ ಥರ ಫೀಲಿಂಗ್ಸ್ ಇದೆ, ಬಟ್ ಎಕ್ಸ್ಪ್ರೆಸಿವ್ ಇಲ್ಲ. ಓಕೆ, ಸೊ ವಾಟ್ ಗೈಡೆನ್ಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ, ಏನು ಹೇಳಬೇಕು ಅಂತಿದ್ದಾರೆ ಯೂನಿವರ್ಸ್, ನಿಮ್ಮ ಶಾಡೋ ಎನರ್ಜೀಸ್ ಏನಿದೆ? ಈವನ್ ನೀವು ಕೂಡ ಅನ್ಎಕ್ಸ್ಪ್ರೆಸಿವ್, ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ, ಹೇಳ್ಕೊಳ್ಳೋದಿಲ್ಲ. ಆ್ಯಂಡ್ ಇಲ್ಲಿ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಂದರೆ ಅವರು ಹೇಗಿದ್ದಾರೋ ಅದೇ ಎನರ್ಜೀಸ್ಗೆ ನೀವು ಮ್ಯಾಚ್ ಆಗ್ತಾ ಇದ್ದೀರಾ ಇಲ್ಲಿ. ದಟ್ ಈ ಪರ್ಸನ್ ಕೂಡ ಅನ್ಎಕ್ಸ್ಪ್ರೆಸಿವ್, ಹೇಳ್ಕೊಳ್ಳೋದಿಲ್ಲ. ಆ್ಯಂಡ್ ನೀವು ಸಹ ಅನ್ಎಕ್ಸ್ಪ್ರೆಸಿವ್, ಹೇಳ್ಕೊಳ್ಳೋದಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಅವ್ರು ಹೇಳಲಿ ಅಂತ ನೀವು ಹೇಳಲಿ ಅಂತ ಅವರು. ಸೊ ಈ ರೀತಿ ಎನರ್ಜೀಸ್ ಇದೆ. ಆ್ಯಂಡ್ ಯು ಆರ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್. ಆ ಪರ್ಸನ್ ಹೇಳಿದ್ರೆ ಖಂಡಿತ ನಾನು ಆ್ಯಕ್ಷನ್ ತಗೊಳ್ತೀನಿ ಅಂತ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಇದೆ. ಆ್ಯಂಡ್ ಸಮ್ವೇ
ನಿಮಗೆ ತುಂಬ ಪ್ರೀತಿ ಇದೆ, ಎಕ್ಸ್ಪ್ರೆಸಿವ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಬಟ್ ಯು ಆರ್ ನಾಟ್ ರೆಡಿ ಟು ಟೇಕ್ ಆ್ಯಕ್ಷನ್ಸ್. ಇಲ್ಲಿ ನಿಮ್ಮ ಪರ್ಸನ್ನು ಆ್ಯಕ್ಷನ್ಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ನೀವು ಕೂಡ ರೆಡಿ ಇಲ್ಲ ಅಂದಾಗ ಸೊ ಅಲ್ಲಿ ರಿಯುನೈಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಲೈಕ್ ಎನರ್ಜಿನ ಮ್ಯಾಚ್ ಮಾಡೋ ಬದಲು ದಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದರೆ ಅವ್ರು ಮಾತಾಡಲಿ ಇವ್ರು ಮಾತಾಡಲಿ, ಅವ್ರು ಹೇಗಿದ್ದಾರೆ ನಾನು ಹಾಗೇ ಇರ್ತೀನಿ ಅಂತ ಇಲ್ಲಿ ನೀವು ಹೋಗ್ತಾ ಇದ್ದೀರಾ, ಕಾಂಪಿಟೇಷನ್ ಬೀಳ್ತಾ ಇದ್ದೀರಾ. ನೋ, ಡೋಂಟ್ ಡೂ ದಟ್. ಓಕೆ, ಜಸ್ಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಆ ವ್ಯಕ್ತಿ ಹಿಂಜರಿತಾ ಇದ್ದಾರೆ, ಓಕೆ ಐ ಟೇಕ್ ಆ್ಯಕ್ಷನ್ಸ್, ಐ ಅಂಡರ್ಸ್ಟ್ಯಾಂಡ್, ಅವ್ರಿಗೆ ಅರ್ಥ ಮಾಡಿಸ್ತೀನಿ, ನನ್ನ ಫೀಲಿಂಗ್ಸ್ನ ನಾನು ಅರ್ಥ ಮಾಡಿಸ್ತೀನಿ. ಸೊ ಅವಾಗಾದರೂ ಅವ್ರು ಓಪನ್ ಅಪ್ ಆಗ್ತಾರಾ, ಈ ಥರ ಯೋಚನೆ ಬರ್ತಾ ಇದೆ. ಬಟ್ ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ಸ್. ಹಿಂಜರಿತಾ ಇದ್ದೀರಾ ನೀವು. ಆ್ಯಂಡ್ ನಿಮಗೆ ಎಲ್ಲೋ ಒಂದು ಕಡೆ ನೀವು ಐ ಟು ಐ ಕಾಂಟ್ಯಾಕ್ಟೇ ಮಾಡೋದಿಲ್ಲ, ತುಂಬ ಭಯ ಪಡ್ತಾ ಇದ್ದೀರಾ ನೀವು ಸಹ. ಅಥವಾ ಎಲ್ಲೋ ಒಂದು ಕಡೆ ಒಂದು ಶೈ ಫೀಲ್ ಇದೆ, ನಾಚಿಕೆ ಸ್ವಭಾವ ತುಂಬ ಇದೆ ನಿಮಗೆ. ಸೊ ಯು ಆರ್ ನಾಟ್ ರೆಡಿ ಟು ಸಿ ವಾಟ್ಸ್ ಗೋಯಿಂಗ್ ಆನ್. ಅಕ್ಕಪಕ್ಕ ನೋಡ್ತಾ ಇಲ್ಲ, ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಸಿಚುವೇಶನ್ಸ್ನ. ಸೊ ಜಸ್ಟ್ ಅಕ್ಸೆಪ್ಟ್, ನಿಮ್ಮ ಇನ್ನರ್ ಫೀಲಿಂಗ್ಸ್ನ ಅಬ್ಸರ್ವ್ ಮಾಡಿ, ನಿಮ್ಮೊಳಗೆ ನೀವು ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಇಂಟ್ಯೂಷನ್ ಸರಿ ದಾರಿನ ಕೊಡುತ್ತೆ. ಆ್ಯಂಡ್ ಆ ಒಂದು ಇಂಟ್ಯೂಷನ್ ಹೇಳೋದು, ನಿಮ್ಮ ಗಟ್ ಫೀಲ್ ಹೇಳೋದು ಏನು ಅದನ್ನು ನೀವು ಕೇಳಿ. ಆ್ಯಂಡ್ ಇಲ್ಲಿ ಟೇಕ್ ಆ್ಯಕ್ಷನ್ಸ್ ಬರ್ತಾ ಇದೆ, ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅಂತ ಬರ್ತಾ ಇದೆ. ನೈಟ್ ಆಫ್ ಕಪ್ಸ್ ಹೇಳೋದೆ ಎಕ್ಸ್ಪ್ರೆಸ್ ಇಲ್ಲದೆ ಆ್ಯಕ್ಷನ್ಸ್ ತಗೊಳ್ದೆ ಸ್ಟಕ್ ಆಗಿ ಕೂತ್ಕೊಂಡ್ರೆ ದಟ್ ಡಸಂಟ್ ವರ್ಕ್. ಓಕೆ, ಬಾಯಾರಿಕೆ ಆಗಿದೆ, ನೀರು ಬೇಕು ದೇವರೇ ನೀರು ಕೊಡು ಅಂತ ಅಂದರೆ ಆಗೋದಿಲ್ಲ. ಹೋಗಿ ಬಾಟ್ಲಲ್ಲಿರುವಂತಹ ನೀರನ್ನ ಹೋಗಿ ನೀವು ಕುಡಿಬೇಕು, ಅಥವಾ ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕು. ಕೂತಲ್ಲಿ ನೀರು ಬೇಕು ಅಂದರೆ ಯಾವುದು ಸಿಗಲ್ಲ, ಕೊಡಲ್ಲ. ಓಕೆ, ಜಸ್ಟ್ ಟೇಕ್ ಆ್ಯಕ್ಷನ್ಸ್. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರು ರೋಸ್ ಕಾರ್ಡ್ ಬ್ರೇಸ್ಲೆಟ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನಿದೆ ಅಂತ ನೋಡೋಣ. ಐ ಆಮ್ ಆಲ್ ಯುವರ್ಸ್. ಓಕೆ, I'm just not mature enough for a love so deep. ಈ ವ್ಯಕ್ತಿ ಪ್ರೀತಿಯಲ್ಲಿದ್ದಾರೆ, ಬಟ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ, ಕಮಿಟ್ಮೆಂಟ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಪ್ರೀತಿ ಮಾತ್ರ ಬೇಕು. ಪ್ರೀತಿಯಲ್ಲಿ ಸಿಗುವಂತಹ ಖುಷಿ ಬೇಕು, ಓಡಾಡೋದು ಬೇಕು, ಡೇಟ್ ಹೋಗೋದು ಬೇಕು, ಮಾತಾಡೋದು ಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಕಮಿಟ್ಮೆಂಟ್, ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಅಂತ ಬರ್ತಾ ಇದೆ. ಅಷ್ಟು ದೊಡ್ಡ ಜವಾಬ್ದಾರಿನ ತಗೊಳ್ಳೋ ಅಷ್ಟು ಬುದ್ಧಿಶಕ್ತಿ ನನ್ನಲ್ಲಿ ಇಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು. ಐ ಫೀಲ್ ಯು ಆರ್ ಮೈ ಸೋಲ್ಮೇಟ್. ಓಕೆ, ಸೊ ಈ ವ್ಯಕ್ತಿ ಸೋಲ್ಮೇಟ್ ಥರ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ನೀವು ಅವ್ರ ಸೋಲ್ಮೇಟ್ ಅಂತ ಬರ್ತಾ ಇದೆ. ಆ್ಯಂಡ್ ನೀವಿಬ್ರು ರಿಫ್ಲೆಕ್ಷನ್ ಅಂತ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇರೋದು. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಐ ಆಮ್ ಸ್ಪೈ ಆನ್ ಯು. ಓಕೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ನಿಮ್ಮ ಒಂದು ಕೆಲಸಗಳನ್ನ, ನಿಮ್ಮ ಒಂದು ಆಗು ಹೋಗುಗಳನ್ನ. ಮೈಟ್ ಬಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಕಮ್ಯುನಿಕೇಷನ್ ಇಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಆರ್ಗ್ಯುಮೆಂಟಿಂದ ದೂರ ಇದ್ದೀರಾ. ಸೊ ಹೀಗಾಗಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು. ಮೈಟ್ ಬಿ ಒನ್ ಸೈಡೆಡ್ ಕೂಡ ಇದೆ ಇಲ್ಲಿ, ಆ ಎನರ್ಜೀಸ್ ಕೂಡ ಇದೆ. ಅಥವಾ ಫ್ರೆಂಡ್ಸ್ ಇದ್ದೀರಾ, ಬಟ್ ಪ್ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇಬ್ರಿಗೂ ಇದೆ, ಬಟ್ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ಇಬ್ರು ಅನ್ಕೊಳ್ತಾ ಇದ್ದೀರಾ. ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್ಸ್. ಓಕೆ, ನಿಮ್ಮ ಒಂದು ಪಿಕ್ಚರ್ಸ್ನ ನೋಡ್ತಾ ಇದ್ದಾರೆ. ವೆನ್ ಎವರ್ ದೇ ಫೀಲ್ ಮಿಸ್ ಯು. ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಓಕೆ, ನಿನ್ನ ಹತ್ರ ಬರೋದಕ್ಕೂ ಮುಂಚೆ ತುಂಬ ವಿಚಾರಗಳಿದೆ, ಅದೆಲ್ಲವನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು. ತುಂಬ ಕೆಲಸಗಳು ಪೆಂಡಿಂಗ್ ಇದೆ, ಅದೆಲ್ಲವನ್ನು ಸರಿ ಮಾಡ್ಕೋಬೇಕು, ಮುಗಿಸ್ಕೋಬೇಕು. ಆ್ಯಂಡ್ ಆವಾಗ ನಾನು ಬರ್ತೀನಿ. ಇಟ್ಸ್ ನಾಟ್ ದ ರೈಟ್ ಟೈಮ್, ಸೊ ಪ್ಲೀಸ್ ವೇಟ್. ಸೊ ಸರಿಯಾದಂತಹ ಟೈಮ್ ಇಲ್ಲ, ಸರಿಯಾದಂತಹ ಸಂದರ್ಭನೂ ಅಲ್ಲ, ಸೊ ವೇಟ್ ಮಾಡುವಂತ ಈ ವ್ಯಕ್ತಿ ಅಂತಿರೋದು.
ಐ ಲವ್ ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು. ಓಕೆ, ನನಗೆ ಹೇಗೆ ಬೇಕೋ ಹಾಗೆ ನೀನು ಇದೆಯಾ, ಅದಕ್ಕೋಸ್ಕರ ನಂಗೆ ನೀನು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಆ್ಯಂಡ್ ಹೀಗೆ ಇರಬೇಕು, ನಾನು ಅಂದ್ಕೊಂಡಾಗೆ ನೀನು ಇರಬೇಕು, ಸೊ ಹಾಗೆ ನೀನು ಇದೆಯಾ. ಆ್ಯಂಡ್ ಸ್ವಲ್ಪ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಈ ವ್ಯಕ್ತಿ ತುಂಬ ಪೊಸೆಸಿವ್ ಆಗ್ತಾರೆ ಅಂತ ಹೇಳ್ಬೋದು, ರಿಯಾಕ್ಟಿವ್ ಆಗ್ತಾರೆ ಅಂತ ಹೇಳ್ಬೋದು. ಕೆಲವ್ರಿಗೆ ತುಂಬ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ನೀವು ತುಂಬ ಅಡ್ಜಸ್ಟ್ಮೆಂಟ್ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಈ ರಿಲೇಷನ್ಶಿಪ್ಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ನೀವು ಮಾಡ್ತಾ ಇದ್ದೀರಾ. ಒನ್ ಸೈಡ್ ಎಫರ್ಟ್ ಕಾಣಿಸ್ತಾ ಇದೆ, ನಿಮ್ಮ ಕಡೆ ಜಾಸ್ತಿ ಎಫರ್ಟ್ ಕಾಣಿಸ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿ ಬರೀ ಎಕ್ಸ್ಕ್ಯೂಸ್ ಕೊಡ್ತಾ ಕೊಡ್ತಾ ನಿಮ್ಮಿಂದ ಕಮಿಟ್ಮೆಂಟ್ಗಳಿಂದ ದೂರ ಉಳಿತಾ ಇದ್ದಾರೆ ಅಂತ ಹೇಳ್ಬಹುದು. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಓಕೆ, ಅಫ್ಕೋರ್ಸ್ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಲಾಸ್ಟ್ ಥಾಟ್ ಅಂತ ಹೇಳ್ತಾ ಇದ್ದಾರೆ. ಮಲಗೋಕ್ಕೂ ಮುಂಚೆ ನಿಂದೇ ನೆನಪಾಗುತ್ತೆ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್ ಆರ್ ಕ್ವೀನ್. ಓಕೆ, ವೈಸ್ ವರ್ಸ ತಗೊಳ್ಳಿ. ಇವರು ನಿಮ್ಮನ್ನ ಕಿಂಗ್ ಅಥವಾ ಕ್ವೀನ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ದಿಸ್ ಪರ್ಸನ್ ಈಸ್ ನಾಟ್ ಶೋರ್ ಅಬೌಟ್ ದ ಕಮಿಟ್ಮೆಂಟ್. ಪ್ರೀತಿ ಇದೆ, ಎಕ್ಸ್ಪ್ರೆಸಿವ್ ಇದ್ದಾರೆ, ಹೇಳ್ಕೋಬೇಕು ಅಂದ್ಕೊಳ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಮಿಟ್ಮೆಂಟ್ ಎಸ್ಕೇಪ್ ಆಗ್ತಾರೆ, ಹ್ಯಾಂಡಲ್ ಮಾಡೋದಿಲ್ಲ. ಸೊ ಒನ್ ಸೈಡ್ ಎಫರ್ಟ್ ಇದೆ, ನೋ ಕಾಂಟ್ಯಾಕ್ಟ್ ಇದ್ದೀರಾ. ಸೊ ಒನ್ ಸೈಡ್ ಎಫರ್ಟ್ ಹಾಕಿನೇ ನೀವು ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಇಲ್ಲಿ ಕೆಲವ್ರದ್ದಿದೆ. ಬಟ್ ನೋಡೋದಾದರೆ ಈ ಒಂದು ವ್ಯಕ್ತಿ ಎಸ್ ನಿಮ್ಮನ್ನ ಇಷ್ಟಪಡ್ತಾರಾ ಅಂದರೆ ಎಸ್, ದಿಸ್ ಪರ್ಸನ್ ಹ್ಯಾವ್ ಫೀಲಿಂಗ್ಸ್. ಆ್ಯಂಡ್ ಈ ರಿಲೇಷನ್ಶಿಪ್ನ ಸರಿ ಹೋಗಬೇಕು ಅಂತ ಅಂದರೆ ಯು ಜಸ್ಟ್, ನನಗೆ ಒಂದು ಥಾಟ್ ಬರ್ತಾ ಇರೋದು, ಜಸ್ಟ್ ಟೇಕ್ ರಿಲೇಷನ್ಶಿಪ್ ಬ್ರೇಸ್ಲೆಟ್ ಅಥವಾ ರೋಸ್ ಕಾಟ್ ಬ್ರೇಸ್ಲೆಟ್ನ ವೇರ್ ಮಾಡೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ರಿಸಲ್ಟ್ಸ್ ಅಂತ ಹೇಳಬಹುದು. ಆ್ಯಂಡ್ ಚಾಂಟ್ ಡಿವೈನ್ ಟುಗೆದರ್ ಟು ಗೆಟ್ ಕಮಿಟ್ಮೆಂಟ್. ಡಿವೈನ್ ಟುಗೆದರ್. ಓಕೆ, ಸೊ ಕ್ರಿಸ್ಟಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು, ನಿಮ್ಮ ಶಾಡೋ ಎನರ್ಜೀಸ್ ಏನು ಹೇಳ್ತಾ ಇದೆ ಅದನ್ನು ನೋಡೋಣ. ಫೀಲ್ ಆಫ್ ಫಾರ್ಚೂನ್. ಓಕೆ, ವಾವ್, ವೆರಿ ಪಾಸಿಟಿವ್ ಕಾರ್ಡ್. ಸೊ ಈ ಸಮಯ ಕಳೆದು ಹೋಗುತ್ತೆ. ಓಕೆ, ಆಸ್ ನೀವು ಸಪ್ರೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಇದ್ದೀರಾ, ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇಲ್ಲ ಅಂತ ಕೊರಗ್ತಾ ಇದ್ದೀರಾ ಅಂತ ಅಂದರೆ ಡೋಂಟ್ ವರಿ. ಇದೆಲ್ಲ ಲೆಸನ್ಸ್, ಇದೆಲ್ಲ ಪಾಠಗಳು, ಇದೆಲ್ಲವೂ ಹೀಲ್ ಮಾಡುತ್ತೆ. ಇದೆಲ್ಲವೂ ಟೈಮ್ ಚೇಂಜ್ ಆದಂತೆ ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ನೀವು ಅಂದ್ಕೊಂಡಿರುವಂತಹ ಒಂದು ಲೈಫ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಪರ್ಸನ್ ಜೊತೆ ನಿಮ್ಮ ಒಂದು ರಿಯೂನೈಟ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಸಮಯ ಎಲ್ಲವನ್ನು ಮರೆಸುತ್ತೆ, ಚೇಂಜ್ ಮಾಡುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ನಿಮಗೆ ಗೈಡೆನ್ಸ್, ಟೈಮ್ ವಿಲ್ ಚೇಂಜಸ್ ಆ್ಯಂಡ್ ಟೈಮ್ ವಿಲ್ ಚೂಸ್ ಯು. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸಿಂಹ ರಾಶಿ ಇದ್ದೀರಾ, ಧನು ರಾಶಿ ಇದ್ದೀರಾ. ಓಕೆ, ಆ್ಯಂಡ್ ಏಂಜಲ್ಸ್ ಆರ್ ಆಲ್ವೇಸ್ ವಿತ್ ಯು. ಐ ಆಮ್ ವೆರಿ ವೆರಿ ಮಚ್ ಹ್ಯಾಪಿ ದಟ್ ದಿಸ್ ಕಾರ್ಡ್ ಕೇಮ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.